ನಮಸ್ಕಾರ. ಅನುಭವದ ಮಾತು. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಿಗೆ ನಿಮ್ಮ ಜೀವನದಿಂದನೇ ದೂರ ಹೋಗಿಬಿಡ್ತಾರೆ. ಅದೇ ರೀತಿ ಕೂಡ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ. ಇದು ಎರಡೂ ರೀತಿಯಲ್ಲಿ ಕೂಡ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ತಡವಾಗಿ ಶ್ರೀಮಂತಿಕೆ ಬಂದಿತ್ತೇ ಆಯಿತು ಅಂತಂದರೆ ನಿಮ್ಮ ಜೀವನದಲ್ಲಿ ಕಷ್ಟದಿಂದ ಮೇಲೆ ಬಂದಂಥದ್ದು, ಅದನ್ನು ನಾವು ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನು ಕೂಡ ಅದು ಕಲಿಸ್ತಾ ಹೋಗುತ್ತೆ. ಹಣ ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ. ಅದೇ ರೀತಿ ಕೂಡ ತಕ್ಷಣಕ್ಕೆ ಸಿಕ್ಕ ಹಣ ನಮ್ಮ ಅಹಂಕಾರದಿಂದನೇ ಸೃಷ್ಟಿ ಮಾಡುವಂಥದ್ದು. ಎರಡೂ ಕೂಡ ತಕ್ಷಣಕ್ಕೆ ಯಾವುದೂ ಕೂಡ ಯಶಸ್ಸು ಆಗಿರ್ಬೋದು, ಹಣ ಆಗಿರ್ಬೋದು, ಯಾವುದೂ ಕೂಡ ತಕ್ಷಣ ಸಿಗಬಾರ್ದು. ಅದು ನಮ್ಮ ಪರಿಶ್ರಮದಿಂದ, ನಮ್ಮ ದುಡಿಮೆಯಿಂದ ಬಂದಂಥದ್ದು ಆಯಿತು ಅಂದರೆ ಮಾತ್ರ ಅವೆರಡೂ ಕೂಡ ಸಾಧ್ಯ ಆಗಲಿಕ್ಕೆ ವ್ಯಕ್ತಿತ್ವ ಮತ್ತು ಅಹಂಕಾರ ಎರಡಕ್ಕೂ ಕೂಡ ಅನುಗುಣವಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಅರ್ಥಪೂರ್ಣ ಅಲ್ವಾ? ನಮಸ್ಕಾರ.